ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹೊಳಲ್ಕೆರೆ ಹಾಗೂ ಎಚ್ಡಿಪುರ ಗ್ರಾಮ ಪಂಚಾಯಿತಿ ನೆಲ್ಲಿಕಟ್ಟೆ ಗ್ರಾಮದ ಇವರ ಸಹಭಾಗಿತ್ವದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಡಾಕ್ಟರ್ ಹೇಮಾವತಿ ವಿ ಹೆಗಡೆರವರ ಮಾರ್ಗದರ್ಶನದೊಂದಿಗೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮವನ್ನು ಗುದ್ದಲಿ ಪೂಜೆ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲೆಯ ಮಾನ್ಯ ಗೌರವಾನ್ವಿತ ನಿರ್ದೇಶಕರು ಆದಂಥ ದಿನೇಶ್ ಪೂಜಾರಿ ಸರ್ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕೆರೆ ಅಭಿವೃದ್ಧಿ ಕಾರ್ಯಕ್ರಮವೂ ಒಂದಾಗಿದೆ. ಪ್ರತಿ ವರ್ಷವೂ ಕೂಡ ಯೋಜನೆಯಿಂದ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ನೂರಾರು ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಕೆರೆ ಹೂಳೆತ್ತುವುದರಿಂದ ಕೆರೆಗಳಲ್ಲಿ ಹೆಚ್ಚು ನೀರು ಸಂಗ್ರಹವಾಗುತ್ತದೆ ಮತ್ತು ಇದರಿಂದಾಗಿ ಅಂತರ್ಜಲ ಗುಣಮಟ್ಟ ವೃದ್ಧಿಯಾಗಿ ಸುತ್ತಮುತ್ತಲಿನ ಬೋರ್ವೆಲ್ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಅನುಕೂಲವಾಗುತ್ತದೆ. ಕೆರೆ ಕಾಮಗಾರಿಯಲ್ಲಿ ಗ್ರಾಮಸ್ಥರ ಪಾತ್ರ ಮಹತ್ವದ್ದಾಗಿದ್ದು ಈ ಯೋಜನೆಯು ಅವಕಾಶವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಅಂತ ತಿಳಿಸಿದರು. ಇನ್ನು ಕೆರೆ ಸಮಿತಿಯ ಜವಾಬ್ದಾರಿ ಪ್ರಮುಖವಾಗಿರುತ್ತದೆ. ಅಗತ್ಯವಿರುವಂತಹ ಟ್ರ್ಯಾಕ್ಟರ್ಗಳ ಒದಗಣಿಗೆ ಮಾಡುತ್ತಾ ಕೆರೆ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಶ್ರಮಿಸಬೇಕು ಅಂತ ಕೆರೆಯ ಕಾಮಗಾರಿಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಏನು ಮಾಡೋದು ಬೇಡ, ಕೊನೆ ಪಕ್ಷ ಏನು ಮಾಡಿ ಮಳೆ ನೀರು ಉಳಿಸುವ ಕೆಲಸ, ಕೆರೆ ಉಳಿಸೋ ಕೆಲಸ, ಗಿಡ ನೆಡೋ ಕೆಲಸ ಮಾಡಿದ್ರೆ ಬದುಕು ಉದ್ಧಾರ ಆಗುತ್ತೆ. ನೀವು ಓದಿದ್ರು ಪರವಾಗಿಲ್ಲ, ಏನು ಮಾಡಿದ್ರು ಪರವಾಗಿಲ್ಲ. ಹಾಗಾಗಿ ನಾವೆಲ್ಲರೂ ಅನಿವಾರ್ಯವಾಗಿ ತುರ್ತ ತಿಳ್ಕೊಳ್ಳೇಬೇಕಾಗಿರುವಂಥದ್ದು. ಈಗ ನೋಡ್ರಿ, ಡೆಲ್ಲಿನಲ್ಲಿ ಪಕ್ಷಿಗಳು ಸಾಯ್ತಾ ಇದ್ದಾವೆ. ಯಾಕಂದರೆ ಭೂಮಿ ತಾಪಮಾನ ಜಾಸ್ತಿ ಆಗ್ತಾ ಇದೆ. ತಾಪಮಾನ ಜಾಸ್ತಿ ಯಾಕೆ ಏನು ಕಾರಣ ಅಂದರೆ ನಮ್ಮ ವೆಹಿಕಲ್ಸು, ಇಂಡಸ್ಟ್ರೀಸು, ಪರಿಸರ ನಾಶ ಮಾಡ್ತಿರೋದು. ಸಹಜವಾಗಿಯೇ ಎಷ್ಟು ಪರಿಸರ ಹಾಳಾಗ್ತಿದೆ, ಅದನ್ನು ನಾವು ಒಂದಷ್ಟು ಜಾಸ್ತಿ ಹಾಳು ಮಾಡ್ತಾ ಇದ್ದೀವಿ. ಹಾಗಾಗಿ ಮನುಷ್ಯ ಹಾಳು ಮಾಡೋದನ್ನ ಯಾವತ್ತು ನಿಲ್ಲಿಸ್ತಾನೋ ಅವತ್ತೇ ನಾವು ಉದ್ಧಾರ ಆಗ್ತೀವಿ. ಬರೀ ನಾವು ಮಾತ್ರ ಇದ್ದೀವಿ ಪ್ರಪಂಚದಲ್ಲಿ, ನಾವು ಮಾತ್ರ ಎಲ್ಲ ಬಳಸ್ಕೊಂಡು ನಮ್ಗೆ ಹಕ್ಕಿದೆ ಅಂದ್ಕೊಂಡಿದ್ದೀವಲ್ಲ, ತುಂಬ ತಪ್ಪು. ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೂ ಬದುಕೋ ಹಕ್ಕಿದೆ. ಯಾರನ್ನೂ ಹಾಳು ಮಾಡಿದ್ರೆ ನಾವು ಬದುಕೋ ಹಕ್ಕು ನಮಗಿದೆ. ಆದರೆ ಎಲ್ಲರೂ ಹಾಳು ಮಾಡಿ ಬದುಕ್ತೀವಲ್ಲ, ಅದು ನಾವು ಮಾಡ್ತಾ ದೊಡ್ಡ ತಪ್ಪು. ಬೇರೆ ಜೀವಿಗಳ ಬದುಕನ್ನು ಕಿತ್ಕೊಂಡು ನಾವು ಹಕ್ಕನ್ನು ಕಿತ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಅದು ತುಂಬ ತಪ್ಪು. ನಾವು ಅರ್ಥ ಮಾಡ್ಕೋಬೇಕು, ನನ್ನಷ್ಟೇ ಹಕ್ಕು ಪ್ರತಿಯೊಂದು ಜೀವಿಗೂ ಬದುಕೋದಕ್ಕಿದೆ ಅಂತ. ಇಷ್ಟೇ ನಾನು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಪರಮ ಪೂಜ್ಯ ಕಾವಂದರು ಹಾಗೂ ಮಾತೋಶ್ರೀ ಅಮ್ಮನವರ ಆಶೀರ್ವಾದ ಬೇಡ್ಕೊಳ್ಳುತ್ತಾ, ಇವತ್ತಿನ ದಿವಸ ನಾವು ವಿಶೇಷವಾಗಿ ಸರ್ಕಾರಿ ಪ್ರೌಢಶಾಲೆ ಅವಿನಟ್ಟಿಯಲ್ಲಿ ನಾವೊಂದು ಸಂಸ್ಥೆಯ ಮುಖಾಂತರ ಒಂದು ಪರಿಸರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ನಿನ್ನೆ ದಿನ ಮಾಡಬೇಕಿತ್ತು, ಆದರೆ ಒಂದು ದಿನ ವಿಳಂಬವಾಗಿ ಇವತ್ತು ನಾವು ಜೂನ್ 5 ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ಮಾಡ್ತಾಯಿದ್ದೇವೆ. ಇಲ್ಲಿ ಸೇರಿರುವಂಥ ಶಾಲೆ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಹಾಗೂ ಒಕ್ಕೂಟದ ಅಧ್ಯಕ್ಷರು ಮತ್ತು ಸ್ವಸಹಾಯ ಸಂಘದ ಸದಸ್ಯರು ಮತ್ತು ಚಿನ್ನನವರು ಮತ್ತು ಮಿಲಿಟರ್ ಎಲ್ಲರಿಗೂ ಗುರುತಿಸಿಕೊಂಡು ಜೂನ್ 5 ಪರಿಸರ ದಿನಾಚರಣೆ ಒಂದೇ ದಿನಕ್ಕೆ ನಾವು ಸೀಮಿತ ಆಗಬಾರ್ದು. ಪ್ರತಿ ದಿನವೂ ಕೂಡ ನಾವು ಸಸಿಯನ್ನು, ನಾವು ಮೇಡಮ್ ಅವ್ರು ಹೇಳಿದಾಗೆ ಸಸಿಯನ್ನು ಕಾಪಾಡ್ಕೊಳ್ಬೇಕು. ಇವತ್ತು ನಮಗೂ ಕೂಡ ಇಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ಭಾಳ ಖುಷಿ ಆಯಿತು. ಯಾಕಂತ ಹೇಳಿದರೆ 2 ವರ್ಷದ ಹಿಂದೆ ನಾವು ಸಸಿಯನ್ನು ಕೊಟ್ಟಿದ್ವಿ. ಆ ಸಸಿಯನ್ನು ನಾವು ಇವತ್ತು ನೋಡುವಾಗ ನಾವು ಕೊಟ್ಟಂಥ ಸಸಿಗಳೇ ಇವತ್ತು ಎಷ್ಟು ದೊಡ್ಡದಾಗಿದೆ ಅಂತ ತಿಳ್ಕೊಂಡು